ಇತ್ತೀಚೆಗೆ ಕನ್ನಡದ ಸ್ಯಾಂಡಲ್ವುಡ್ಗೆ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಸ್ಯಾಂಡಲ್ವುಡ್ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂತ ಹೇಳಿ ಚಿತ್ರರಂಗ ಇದೀಗ ದೇವರ ಮೊರೆ ಹೋಗಿದೆ. ಕಲಾವಿದರ ಸಂಘದಲ್ಲಿ ವಿಶೇಷ ಹೋಮ ಹವನ. ಕನ್ನಡ ಚಿತ್ರರಂಗಕ್ಕೆ ಎದುರಾಗಿರುವ ಸಮಸ್ಯೆಗಳನ್ನು ದೂರ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ವಿಶೇಷ ಹೋಮ ಹವನ ಮಾಡಲಾಗ್ತಾ ಇದೆ. ಚಿತ್ರರಂಗದ ಸಾಲು ಸಾಲು ಸಮಸ್ಯೆಗಳು. ಕಲಾವಿದರ ಸಂಘದಲ್ಲಿ ಸುಬ್ರಹ್ಮಣ್ಯ ಸರ್ಪಶಾಂತಿ ಹೋಮ ಮಾಡಲಾಗಿದೆ. ಚಾಮರಾಜಪೇಟೆಯಲ್ಲಿರುವಂತಹ ಕಲಾವಿದರ ಸಂಘದಲ್ಲಿ ಈ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪೂಜೆಯಲ್ಲಿ ಗಣಯಾಗ, ಆಶ್ಲೇಷ ಬಲಿ, ಸರ್ಪಶಾಂತಿ, ಮೃತ್ಯುಂಜಯ ಹೋಮ ಸೇರಿದಂತೆ ಅನೇಕ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಇಲ್ಲಿ ಕೈಗೊಳ್ಳಲಾಗಿದೆ. ಉಡುಪಿಯ ಪ್ರಕಾಶ್ ಅಣ್ಣಮಯ್ಯ ಅವರು ಅರ್ಚಕರು ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ. ಪೂಜೆಯಲ್ಲಿ ಹಿರಿಯ ನಟ ದೊಡ್ಡಣ್ಣ, ಗಿರಿಜಾ ಲೋಕೇಶ್, ಜಗ್ಗೇಶ್, ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಚಾಮರಾಜಪೇಟೆಯಲ್ಲಿರುವಂಥ ಕಲಾವಿದರ ಸಂಘದಲ್ಲಿ ಅನೇಕ ಹಿರಿಯ ಕಲಾವಿದರ ಸಮ್ಮುಖದಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಅನೇಕ ಹಿರಿಯ ಕಲಾವಿದರು ಸೇರಿದಂತೆ ಜನಪ್ರಿಯ ಕಲಾವಿದರೆಲ್ಲರೂ ಕೂಡ ಇವತ್ತು ಸೇರಿದ್ರು. ಕನ್ನಡ ಚಿತ್ರರಂಗಕ್ಕೆ ಎದುರಾಗಿರುವಂಥ ಸಮಸ್ಯೆಗಳು ನಿವಾರಣೆಯಾಗಬೇಕು, ಕಲಾವಿದರಿಗೂ ಎದುರಾಗಿರುವಂಥ ಸಂಕಷ್ಟಗಳು ದೂರ ಆಗಬೇಕು ಅನ್ನುವ ಉದ್ದೇಶದಿಂದ ಈ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಗಮನಿಸಿದ್ದೀವಿ, ಏನೆಲ್ಲಗಳನ್ನು ಕನ್ನಡ ಚಿತ್ರರಂಗ ಅನುಭವಿಸ್ತಾ ಇದೆ. ಕೇವಲ ದರ್ಶನ್ ಕೊಲೆ ಪ್ರಕರಣ ಮಾತ್ರವಲ್ಲದೆ ಇನ್ನಿತರ ಸಮಸ್ಯೆಗಳನ್ನು ಕೂಡ ಚಿತ್ರರಂಗ ಎದುರಿಸ್ತಾ ಇದೆ. ಸೊ ಈ ಕಾರಣಕ್ಕಾಗಿ ನಿವಾರಣೆ ಆಗಲಿ ಎನ್ನುವ ಸದುದ್ದೇಶದಿಂದ ಈ ಪೂಜೆಯನ್ನು ಇಟ್ಟುಕೊಳ್ಳಲಾಗಿತ್ತು. ದೃಶ್ಯದಲ್ಲಿ ರಾಕ್ಲೈನ್ ವೆಂಕಟೇಶ್ ಇದ್ದಾರೆ, ಸಂಗೀತ ನಿರ್ದೇಶಕ ಗುರುಕಿರಣ್ ಇದ್ದಾರೆ, ದೊಡ್ಡಣ್ಣ ಇದ್ದಾರೆ. ಹೀಗೆ ಅನೇಕ ಕಲಾವಿದರುಗಳು ಕೂಡ ಈ ಪೂಜೆಯಲ್ಲಿ ಭಾಗವಹಿಸಿದರು. ದೊಡ್ಡಣ್ಣ ಅವರೇ ಈ ಪೂಜೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ರಾಜ್ಯಸಭಾ ಸದಸ್ಯ ಹಿರಿಯ ನಟ ಜಗ್ಗೇಶ್ ಕೂಡ ಬಂದಿದ್ದರು. ಈ ಪೂಜೆಯಲ್ಲಿ ಎಲ್ಲರದ್ದು ಒಂದೇ ಕೋರಿಕೆ, ಕನ್ನಡ ಚಿತ್ರರಂಗ ಅನುಭವಿಸುತ್ತಿರುವ ಸಂಕಟಗಳನ್ನು, ಸವಾಲುಗಳನ್ನು ದೂರ ಮಾಡಬೇಕು ಅಂತ ಹೇಳಿ. ಸೊ ಹೀಗಾಗಿ ಈ ಹೋಮ ಹವನ, ಇದಕ್ಕಾಗಿಯೇ ಉಡುಪಿಯಿಂದ ಅರ್ಚಕರನ್ನು ಕೂಡ ಕರೆಸಲಾಗಿತ್ತು. ಸರ್ಪಶಾಂತಿ ನಿವಾರಣೆ ಆಗಲಿ ಅಂತ ಹೇಳಿ. ಅಂದರೆ ಆಲ್ಮೋಸ್ಟ್ ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡುವಂತಹ ಪೂಜೆ, ಅದನ್ನೇ ಇಲ್ಲಿ ನೆರವೇರಿಸಿದ್ದಾರೆ. ಗಣಯಾಗ, ಆಶ್ಲೇಷ ಬಲಿ, ಸರ್ಪಶಾಂತಿ, ಮೃತ್ಯುಂಜಯ ಹೋಮ, ಇಷ್ಟು ಪೂಜಾ ಕೈಂಕರ್ಯಗಳನ್ನು ಇವತ್ತು ನಡೆಸಲಾಗಿದೆ. ಎಲ್ಲ ಕಲಾವಿದರುಗಳ ಒಟ್ಟಿಗೆ ಚಿತ್ರರಂಗಕ್ಕೆ ಒಳಿತಾಗಲಿ, ಬಂದಿರುವ ಸಂಕಟ ದೂರ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ.